ಗೈಸ್ ವೆಲ್ಕಮ್ ಅದೇನು ಮಾಡೋದು ಮಜವಾಗಿದೆ ನೋಡಕ್ಕೆ. ಅಂಡ್ ದೆನ್ ದಿಸ್ ಇಸ್ ರೆಡಿ. ಅಲ್ಲೂ ಸಾದ್ ಓದು ಭವಿಷ್ಯ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ಯಾಟರ್ಡೆ. ಸೊ ಭವಿಷ್ಯ ಬೆಳಗ್ಗೆನೇ ಕಾಲೇಜ್ಗೆ ಹೋಗಿ ಆಲ್ರೆಡಿ 10:45 ಅಷ್ಟರಲ್ಲೆಲ್ಲ ಮನೆಯಲ್ಲಿ ಇದ್ಲು. ಬಿಕಾಸ್ ಶಿ ಹ್ಯಾಡ್ ಅ ಟೆಸ್ಟ್. ಅವಳಿಗೆ ಯಾವ ದಿನಾನು ರಜಾ ಅಂತ ಎಲ್ಲ, ಸಂಡೇ ಬಿಟ್ಟರೆ ಸ್ಯಾಟರ್ಡೇ ಕೂಡ ಏನಾದ್ರು ಇರುತ್ತೆ ಅವಳಿಗೆ, ಡಾನ್ಸ್ ಕ್ಲಾಸ್ ಅಥವಾ ಟೆಸ್ಟು ಏನಾದ್ರು ಒಂದಿರುತ್ತೆ. ಸೊ ಆಲ್ರೆಡಿ ಕರ್ಕೊಂಡು ಬಂದೆ ಅವಳನ್ನ ಮನೆಗೆ. ಇವಾಗ ರೆಡಿ ಆಗ್ತಾ ಇದ್ದಾಳೆ. ಏನಕ್ಕೆ ಅಂತ ಅಂದರೆ ನಾವು ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವರಪ್ಪ ಇನ್ನೂ ಬಂದಿಲ್ಲ. ಅವರಪ್ಪ ಬಂದಿದ ತಕ್ಷಣ ಅವರು ಟಿಫನ್ ತಿಂದು ರೆಡಿ ಆಗ್ತಾರೆ. ಸೊ ಸ್ಯಾಟರ್ಡೇ ಏನೂ ಪ್ಲ್ಯಾನ್ಸ್ ಇಲ್ಲ. ಇನ್ನು ನಮ್ಮದು ಬರೀ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಅಷ್ಟೇ. ಈಗ ನೆಕ್ಸ್ಟು ಏನೇನು ಹೆಂಗೆ ಹೋಗುತ್ತೋ ದಿನ ಹಂಗಂಗೆ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಇನ್ನೂ ಪೂಜೆ ಮಾಡಿಲ್ಲ. ಸೊ ಪೂಜೆ ಮಾಡಿಬಿಟ್ಟು ಆ್ಯಂಡ್ ನಿನ್ನೆ ತಾನೇ ನಾನೊಂದು ಬುಕ್ ತೊಗೊಂಬಂದಿದ್ದೀನಿ ಹೊಸದು. ಸೊ ನಾನು ತಂದಿರೋ ಪರ್ಪಸ್ಗೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಒಂದು ಶ್ಲೋಕ ಯಾವುದಾದ್ರು ಅದರಲ್ಲಿ ಬರೆದು ಮತ್ತು ಅದನ್ನು ಕಲ್ತ್ಕೋತೀನಿ. ಸೊ ಎಸ್ ಗೈಸ್, ಇವಾಗ ನನ್ನ ಕೆಲಸ ಶುರು ಮಾಡ್ತೀನಿ. ಗೈಸ್ ಇವಾಗ ನಮ್ಮ ಯಜಮಾನ್ರು ಬಂದು ಅವರು ಟಿಫನ್ ತಿಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರೀ ಕಾಲಲ್ಲಿ ಹೋಗೋದು ಗೈಸ್ ದೇವಸ್ಥಾನಕ್ಕೆ. ಸ್ವಲ್ಪ ದೂರ ಇದ್ದರೆ ಮಾತ್ರ, ತುಂಬ ದೂರ ಇದ್ದರೆ ಚಪ್ಪಲಿ ಹಾಕ್ಕೊಂಡು ಹೋಗ್ತೀವಿ. ಗೈಸ್ ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಬಂದ್ವಿ. ಈಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸೊ ತರಕಾರಿ ಏನಿದೆ ನೋಡ್ತೀನಿ, ಅದಾದಮೇಲೆ ಅಡುಗೆ ಮಾಡ್ತೀನಿ. ಗೈಸ್ ಇವಾಗ ನಮ್ಮ ಭವಿಷ್ಯ ಅದೇನು ಮಾಡೋದಕ್ಕೆ ಹೇಳ್ಕೊಡ್ತಾರೆ. ಇದಕ್ಕೆ ಆಲ್ರೆಡಿ ಹಾಕಿದ್ದೀನಿ, ಒಂದು ಆಲ್ರೆಡಿ ಇದೆ ಇಲ್ಲೇ. ಏನು ಅಂತ ಹೇಳ್ಕೊಡ್ತಾರೆ. ಇದು ನಾರ್ದು ಕೊರಿಯನ್ ಮ್ಯಾಗಿ, ಕೊರಿಯನ್ ರಾಮೆನ್. ಗೈಸ್ ನಾನು ಬುಲ್ಡಕ್ ಆರ್ಡರ್ ಮಾಡೋಣ ಅಂತ ನೋಡಿದೆ. ಅದರ ಚಿಕನ್ ಫ್ಲೇವರ್ ನಮ್ಮಪ್ಪ ಇವತ್ತು ತಿನ್ನಂಗಿಲ್ಲ, ಬೇಡ ಅಂದ್ಬಿಟ್ರು. ಅದಕ್ಕೆ ಇದನ್ನು ಹುಡುಕ್ತೆ 2 ಮಾಡ್ಕೊಳ್ಳೋಣ ಇದ್ದು. ನಾನು ನಮ್ಮ ಮಮ್ಮಿ ಇಬ್ಬರು ತಿಂತೀನಿ ಗೈಸ್. ಮಸಾಲೆ ಇದು ಮಿಕ್ಕಿದ್ದೆಲ್ಲ ನಾವು ತಿನ್ನಬೇಕು ಗೈಸ್. ಹಿಂಗೆ ಕೈಗೆ ತೊಗೊಂಡು ನಾ ಇವಾಗ ಬಿಸಿ ಮಾಡೋಕ್ಕಿಡೋಣ. ಹಾಂ, ರುಚಿಗೆ ತಕ್ಕಂತೆ ನೀರು. ಇದು ಸಾಸಾ ಗೈಸ್? ಇದನ್ನೆಲ್ಲ ಇದ್ರೊಳಗೆ ಹಾಕೋಣ ಇವಾಗಕ್ಕೆ ಅಷ್ಟೇ. ಆಮೇಲೆ ಮೂಗಳಾಗೋಯ್ತು ಗೈಸ್. ಅದಕ್ಕೆ ಅದು ಸ್ವಲ್ಪ ಕುದಿಲಿ, ತಡೀರಿ ಗೈಸ್. ಪೌಡರ್ ತುಂಬ ಪೌಡರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೇನೆ ಅದು ಎಲ್ಲ ಕಡೆ ಹಾರ್ತಿದೆ, ಹಂಗೆ ಮೂಗೊಳಗೂ ಬರ್ತಿದೆ. ಇವಾಗ ಇದನ್ನ ಹಾಕೋಣ ಗೈಸ್ ಅಲ್ಲಿಗೆ. ಸಖತ್ತಾಗಿದೆ. ರೆಡಿ ಗೈಸ್. ಮಜವಾಗಿದೆ ನೋಡಕ್ಕೆ. ಕಲರ್ ಇದೆ. ಇವಾಗ ನಾನು ನಮ್ಮ ಮಮ್ಮಿ ಟೇಸ್ಟ್ ಮಾಡ್ತೀವಿ ಗೈಸ್. ಇದ್ರದ್ದು ಕರಿ ಕಲರ್ ಕಾಣಿಸ್ತಾ ಇದೆ. ಹುಣಸೆ ಹಣ್ಣು ಹಾಕ್ಬಿಟ್ಟು ಕಿವುಚ್ಬಿಟ್ಟಂಗಿಲ್ವಾ? ಏನೋ ಒಂಥರ ಇದೆ. ನಮ್ಮ ಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ, ನನಗಿಷ್ಟ ಆಗುತ್ತೆ. ಊಟ ಎಲ್ಲ ಆಗಿ ಟ್ಯೂಷನ್ ಮುಗ್ದು ಈಗ ಸಾಯಂಕಾಲ ಆಗಿದೆ. ಐ ಥಾಟ್ ನಾನು ನಿಮಗೆ ಇಯರಿಂಗ್ಸ್ ಮಾಡೋದು ಹೇಳ್ಕೊಟ್ಟೆ ಮೊನ್ನೆ.
ಸೊ ಇವತ್ತು ಸಿಂಪಲ್ ಬ್ರೇಸ್ಲೆಟ್ಸ್, ವೆರಿ ಈಸಿ ಬ್ರೇಸ್ಲೆಟ್ಸು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಅಷ್ಟೇ ಸ್ವಲ್ಪ ಕೆಲವು ಥಿಂಗ್ಸ್ ಬೇಕು. ಓನ್ಲಿ 2 ಥಿಂಗ್ಸ್ ಇದ್ದರೆ ಸಾಕು ಆ್ಯಕ್ಚುಲಿ. ಏನು ಅಂತ ಅಂದರೆ ಈ ಥರದ್ದು ರಬ್ಬರ್ ವಯರ್. ಇದು ಬಂದುಬಿಟ್ಟು ರೋಲಲ್ಲಿ ಸಿಗುತ್ತೆ ಬ್ಯಾಂಗಲ್ ಸ್ಟೋರ್ ಅಥವಾ ಈ ಥರ ರಾ ಮೆಟೀರಿಯಲ್ಸ್ ಸಿಗೋ ಅಂಥ ಅಂಗಡಿಗೆ ಹೋಗ್ಬಿಟ್ಟು ಎಲಾಸ್ಟಿಕ್, ರೌಂಡ್ ಎಲಾಸ್ಟಿಕ್ ಅಥವಾ ಬ್ರೇಸ್ಲೆಟ್ ಮಾಡೋ ಎಲಾಸ್ಟಿಕ್ ಕೊಡಿ ಅಂದರೆ ಕೊಡ್ತಾರೆ. ನಿಮ್ಗೆ ಇಷ್ಟ ಆಗುವಂಥ ಪರ್ಲ್ಸ್, ಕ್ರಿಸ್ಟಲ್ಸ್, ಮಣಿಗಳು ಯಾವುದಾಗುತ್ತೋ ಅದು ನೋಡಿ. ಈ ಥರದ್ದು ಕ್ರಿಸ್ಟಲ್ಸ್ ತೊಗೊಂಡಿದ್ದೀನಿ ಗೈಸ್ ನಾನು. ಥರ ಬಂದು ಒಂದು 50 ರುಪೀಸ್ಗೆಲ್ಲ ಸಿಗುತ್ತೆ. ಇವಾಗ ನಾವೇನು ಮಾಡಬೇಕು ಅಂದರೆ ಈ ಎಲಾಸ್ಟಿಕ್ಗೆ ಈ ಮಣಿಗಳನ್ನ ಪೋಣಿಸ್ಬೇಕು. ಈ ಥರ ರೆಡಿ ಮಾಡ್ಕೋಬೇಕು. ಇದು ನಿಮಗೆ ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕೈಗೆ ಕಟ್ಕೊಂಡಾಗ, ಇದು ಕಟ್ಟಿ ಕೈಗೆ ಹಾಕೊಂಡಾಗ ಟೈಟ್ ಇರಬಾರ್ದು. ಅದಕ್ಕೋಸ್ಕರ ನನಗಿಷ್ಟು ಸಾಕು. 3-4 ಗಂಟೆ ಹಾಕಿ ಗೈಸ್. ಆ್ಯಂಡ್ ಎಕ್ಸ್ಟ್ರಾ ಇದಿದೆಯಲ್ಲ ಅದನ್ನು ಚಾಪ್ ಮಾಡಿಬಿಡಿ. ಆ್ಯಂಡ್ ದೆನ್ ದಿಸ್ ಇಸ್ ರೆಡಿ. ಹೀಗೆ ಹಿಂಗೆ ಹಾಕ್ಕೊಳ್ಳೋದು. ಇದೇ ಥರ ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್ ಒಂದೇ ಥರದ್ದು ಹಾಕ್ಕೋತಾರೆ, ಎಕ್ಸ್ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಕೌಗಲ್ ಡ್ರೆಸ್ ಹಾಕಿದ್ಲಲ್ಲ, ಅದಕ್ಕೆ ಸೊಂಟಕ್ಕೆ ಹಾಕ್ಕೊಂಡಿದ್ದು. ಇದೂ ಅಷ್ಟೇ ಎಲಾಸ್ಟಿಕಲ್ಲೇ ಮಾಡಿರೋದು. ಸೊ ದಟ್ ಸೊಂಟಕ್ಕೆ ಹಾಕಿದಾಗ ಕಿತ್ತೋಗಬಾರ್ದು ಆ್ಯಂಡ್ ಪ್ರಾಪರಾಗಿ ಟೈಟಾಗಿ ಕೂತ್ಕೊಳ್ಳಿ ಅಂತ. ಆ್ಯಂಡ್ ಸಿ ಗೈಸ್, ಇದು ಅಷ್ಟೇ. ನೀವು ಇವಾಗ ಸಿಂಪಲ್ಲಾಗಿ ಲಂಗ ದಾವಣಿ ಅದು ಇದು ಹಾಕ್ಕೊಂಡಿರ್ತೀರ, ಆವಾಗ ವೇಸ್ಟ್ಗೆ ನಿಮಗೆ ಏನಾರು ಹಾಕೋಬೇಕು ಅನ್ನಿಸುತ್ತಲ್ಲ, ಆವಾಗ ಈ ಥರದ್ದು ಚೈನು ನಿಮಗೆ ರೆಡಿ ಸಿಗುತ್ತೆ. ಇದನ್ನು ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರು ತೊಗೊಂಡು ಅದಾದಮೇಲೆ ಕನೆಕ್ಟ್ ಮಾಡೋದಕ್ಕೆ ಈ ಥರ ಚೈನ್ನ ಒಂದು ಕಡೆ ಹಾಕ್ಬಿಟ್ಟು ಆ್ಯಂಡ್ ಈ ಥರದ್ದು ಹುಕ್ ಬಂದುಬಿಟ್ಟು ಇನ್ನೊಂದು ಕಡೆ ಹಾಕಿ, ಇದೂ ಅಷ್ಟೇ ಗೋಲ್ಡ್ ಕಲರಲ್ಲೇ ಸಿಗುತ್ತೆ. ನೀವು ಹಾಕ್ಕೊಂಡು ವೇಸ್ಟಿಗೆ ಬೇಕಾದ್ರೆ ಹಾಕ್ಕೋಬೋದು. ತುಂಬ ಕ್ಯೂಟಾಗಿ ಕಾಣುತ್ತೆ. ಭವಿಷ್ಯ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡಾಗ ಈ ಥರದ್ದು ಹಾಕ್ಕೋತಾಳೆ. ನಿಮಗೆ ಕೈಗೆ ಬೇಕಂದರೆ ಕೈಗೆ ಮಾಡ್ಕೋಬೋದು, ಇಲ್ಲ ಸೊಂಟಕ್ಕೆ ಬೇಕಂದರೆ ಸೊಂಟಕ್ಕೆ ಮಾಡ್ಕೋಬೋದು. ಕಾಲಿಗೆ ಬೇಕಾದರೆ ಕಾಲಿಗೂ ಮಾಡ್ಕೋಬೋದು ಗೈಸ್. ಸೊ ನೀವು ಇಷ್ಟವಾದಂಗೆ ನಿಮ್ಗೆ ಹೆಂಗೆ ಬೇಕೋ ಎಲ್ಲ ನಿಮ್ಮ ಬಡ್ಜೆಟ್ ಪ್ರಕಾರ ಮಾಡಿಕೊಂಡು ಹಾಕ್ಕೋಬೋದು. ಆ್ಯಂಡ್ ಕ್ಯೂಟಾಗೂ ಕಾಣುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ನೀವು ಟ್ವಿನ್ನಿಂಗ್ ಮಾಡ್ಬೋದು ಕೊಟ್ಟು ಹಾಕ್ಕೊಂಡು. ಐ ಹೋಪ್ ನಿಮಗೆ ನಾನು ಇದು ಹೇಳ್ಕೊಟ್ಟಿರೋದು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಅಷ್ಟೇ ಗೈಸ್. ಭವಿಷ್ಯ ಇವಾಗ ಸದ್ಯಕ್ಕೆ ಓದ್ಕೋತಾ ಇದ್ದಾಳೆ ಸ್ವಲ್ಪ, ಬಿಕಾಸ್ ಟುಮಾರೋ ಇಸ್ ಸಂಡೇ. ಎಲ್ಲರೂ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಬೇಕು, ಇನ್ನೂ ಆಗಿಲ್ಲ. ಆ್ಯಂಡ್ ಮಂಡೇ ಬಂದುಬಿಟ್ಟು ಅವ್ಳದು ಟೆಸ್ಟ್ ಇದೆ. ಸೊ ಅದಕ್ಕೆ ಓದ್ಕೋತಾ ಇದ್ದಾಳೆ ಇವಾಗ ಸದ್ಯಕ್ಕೆ. ಸೊ ಅಷ್ಟೇ ಗೈಸ್ ಇವಾಗ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಗಾದೆ ಬಂದುಬಿಟ್ಟು, ಜನ ಮೆಚ್ಚಿಸೋಕೆ ಜನಾರ್ದನಿಂದಲೂ ಅಸಾಧ್ಯ. ಈ ಗಾದೆ ಹೇಳ್ರಿ ಅದು. ಜನ ಮೆಚ್ಚಿಸೋಕೆ ಜನಾರ್ದನಿಂದಲೂ ಸಾಧ್ಯ. ಜನಾರ್ದನನಿಂದಲೂ ಸಾಧ್ಯ. ಓದುವ ಜನ ಮೆಚ್ಚಿಸೋಕೆ ಜನಾರ್ದನಿಂದಲೂ ಅಸಾಧ್ಯ. ಮೀನಿಂಗ್ ಹೇಳ್ರಿ. ಈಗಿನ ಕಾಲದಲ್ಲಿ ಜನಕ್ಕೆ ಎಷ್ಟೇ ನಾವು ಪಲ್ಟಿ ಹೊಡೆದು ಹೇಳಿದ್ರು ಅದು ಸತ್ಯ ಇದ್ರು ಅದು ಸುಳ್ಳು ಅಂತಾನೆ ತಿಳ್ಕೊತಾರೆ. ನೀನು ಹೇಳು ಭವಿಷ್ಯ ಮೀನಿಂಗು. ಅದೇ ನಿನ್ನ ವರ್ಷನ್ ನೀನು ಹೇಳು. ನಾವೆಷ್ಟೇ ಬೇರೆ ಅವ್ರನ್ನ ಇಂಪ್ರೆಸ್ ಮಾಡಿದ್ರು ಅದು ಆಗೋದಿಲ್ಲ. ನಾವು ದೇವರು ಅದೇ ನಮ್ಮನ್ನ ಎಷ್ಟೇ ಇಂಪ್ರೆಸ್ ಮಾಡೋಕ್ಕಾದ್ರೂ ಆಗೋದಿಲ್ಲ. ಸೊ ನಾವು ಬೇರೆಯವ್ರನ್ನ ಇಂಪ್ರೆಸ್ ಮಾಡಬಾರ್ದು, ಯಾಕಂದರೆ ಇಂಪ್ರೆಸ್ ಆಗೋದಿಲ್ಲ. ಅವರು ನಮ್ಮನ್ನು ನಾವೇ ಮಾಡ್ಕೋಬೇಕು. ಇಲ್ಲ ಗೈಸ್, ಇದ್ರ ಅರ್ಥ ಏನು ಅಂತ ಅಂದರೆ, ಜನನ ದೇವರೇ ಮೆಚ್ಚಿಸೋಕ್ಕಾಗಲಿಲ್ಲ, ಇನ್ನು ಮನುಷ್ಯರು ನಾವೇನು ಮಾಡಿದ್ರು ಸಣ್ಣ ಪುಟ್ಟ ಕೊಂಕು ತಪ್ಪು ಎಲ್ಲ ಕಂಡುಹಿಡಿತಾರೆ. ಸೊ ನಾವು ಒಳ್ಳೇದು ಮಾಡೋದನ್ನು ಮಾಡ್ತಾ ಇರಬೇಕು. ಯಾರು ಏನಾರು ಅಂದ್ಕೊಳ್ಳಿ, ತಪ್ಪು ಕಂಡುಹಿಡ್ಕೊಳ್ಳಿ, ಏನಾರು ಆಗಲಿ ದೇವರು ನೋಡ್ತಾ ಇರ್ತಾರೆ. ಸೊ ಅಷ್ಟೇ ಗೈಸ್. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೀವು ಸಜೆಷನ್ಸ್ ಕೊಡ್ತಾ ಇರೋದು ಒಬ್ಬೊಬ್ರು ಕಮೆಂಟ್ನಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ. ಓಕೆ, ಈ ಗಾದೆ ಬಗ್ಗೆ ನಿಮ್ಗೇನಾದ್ರು ಬೇರೆ ಅಭಿಪ್ರಾಯ ಇದ್ದರೆ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care. Bye bye. See you guys. Bye bye. ನಾಳೆ ಸಿಗೋಣ.